ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಎಸ್ ಎಮ್ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಎಲ್ಲ ಇಡ್ತಾ ಇದ್ದೀನಿ. ಹಣ್ಣು, ಕಾಯಿ ಮತ್ತು ಏನೇನು ಮಾಡಿರ್ತೀವೋ ತಿಂಡಿ ಐಟಮ್ಸ್ ಎಲ್ಲ ಏನೇನು ಮಾಡಿರ್ತೀವೋ ಅದೆಲ್ಲ ತೊಗೊಂಬಂದು ಒಂದೊಂದು ಪ್ಲೇಟಿಗೆ ಇಷ್ಟಿಷ್ಟು ಅಂತ ಅದನ್ನ ಜೋಡಿಸಿ ಇಟ್ಟಿರ್ತೀವಿ. ಅದನ್ನ ಒಂದೊಂದೇ ತೊಗೊಂಬಂದು ಟೇಬಲ್ ಮೇಲೆ ಜೋಡಿಸ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ. ಬೆಳಗ್ಗೆ ಒಂದು 4 ಗಂಟೆ ಎದ್ದಿದ್ದು, ಒಂದು 5:15 ಅಷ್ಟೊತ್ತಿಗೆ ಪೂಜೆ ಮುಗಿಸಿದ್ದೆ. ಅಷ್ಟೊತ್ತಿಗೆ ಮುಗಿಸೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲನೂ ಏನೇನು ಮಾಡಿದ್ದೀವಿ ತಿಂಡಿ ಐಟಮ್ಸ್ ಎಲ್ಲನೂ ಒಂದೊಂದೇ ಇಡ್ತಾ ಹೋಗ್ತಾಯಿದ್ದೀನಿ. ಏನೇನು ಮಾಡಿದ್ವಿ ಅಂತ ನೋಡ್ತಾ ಹೋಗಿ ನೀವು. ರವೆ ಉಂಡೆ ಮತ್ತು ಕರ್ಜಿಕಾಯಿ, ಕಜ್ಜಾಯ, ಆಮೇಲೆ ಚಕ್ಲಿ, ನಿಪ್ಪಟ್ಟು, ಆಮೇಲೆ ಕಡಲೆ ಹಿಟ್ಟು ಪ್ಯಾಕೆಟ್ ಮಾಡಿದ್ದು ಅದು ಬಂದವ್ರಿಗೆಲ್ಲ ಕೊಡೋಕ್ಕೆ ಅಂತ ಮಾಡಿಟ್ಟಿದ್ವಿ. ಅದು ಮತ್ತು ಸ್ವೀಟ್ ತರಿಸಿದ್ವಿ. ಸ್ವೀಟು ಎಲ್ಲನೂ ಒಂದೊಂದು ಪ್ಲೇಟಿಗೆ ಸ್ವಲ್ಪ ಹಾಕಿ ಇಟ್ಟು ಅಲ್ಲಿ ಜಾಗ ಎಷ್ಟೆಷ್ಟಾಗುತ್ತೋ ಅಷ್ಟು ಇಡೋಕ್ಕೆ ಎಲ್ಲನೂ ತುಂಬಿ ಇಟ್ಟಿದ್ವಿ. ಆಮೇಲೆ ಒಂದು ಪ್ಲೇಟಿಗೆ ಬಳೆ, ಆಮೇಲೆ ಎಲೆ, ಒಂದು ಪ್ಲೇಟಿಗೆ ಪೂರ್ತಿ ಎಲೆ ಅಡಿಕೆ ಆ ಥರ ತುಂಬಿಟ್ಟಿದ್ದು. ಚೆನ್ನಾಗಿ ಕಾಣುತ್ತಲ್ಲ ಆ ಥರ ಎಲ್ಲ ತುಂಬಿಟ್ರೆ ನೋಡೋಕ್ಕೂ. ಹಾಗಾಗಿ ಎಲ್ಲನೂ ತುಂಬಿಟ್ಟಿದ್ದು. ಅದನ್ನು ಎಲ್ಲನೂ ಇಟ್ಟೆ ಸರಿಸಿ ಎಲ್ಲ ಇಟ್ಟಿದ್ದು ಜಾಗ ಆಗಬೇಕಲ್ಲ. ದೀಪ ಇಡಬೇಕು, ಆಮೇಲೆ ಮಂಗಳಾರತಿ ತಟ್ಟೆ ಇಡಬೇಕು. ಹಾಗಾಗಿ ಜಾಗ ಆಗಲಿ ಅಂತ ಎಲ್ಲನೂ ಸರಿಸಿ ಜಾಗ ಮಾಡಿ ಇಡ್ತಾ ಹೋಗ್ತಾಯಿದ್ದೆ. ಆಗುತ್ತೆ, ಎಷ್ಟಕ್ಕಾಗುತ್ತೆ ಅಷ್ಟಕ್ಕೆ ಆಗುತ್ತೆ ಅಂತ. ನಾವು ಇಲ್ಲಿಗಿಟ್ರೆ ಇದು ಚೆನ್ನಾಗಿ ಕಾಣುತ್ತೆ, ಇಲ್ಲಿಗಿಟ್ರೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ಲು. ಅವಳು ಎದ್ದು ಫ್ರೆಶ್ ಅಪ್ ಆಗೋಕ್ಕೆ ಅವಳು ಹೋದ್ಲು. ಅಷ್ಟೊತ್ತಿಗೆ ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡೋಣ, ಅಷ್ಟರಲ್ಲಿ ಅವರು ಬರ್ತಾರೆ ಅಂತ ಅಂದ್ಬಿಟ್ಟು 2 ದೀಪ ಹಚ್ಚೋಣ ಆ ಕಡೆ ಈ ಕಡೆ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೆ. ಅದು ವೈಟ್ ಪಂಚೆ ಅಲ್ಲ, ಹಾಗಾಗಿ ಪ್ಲೇಟ್ ಇಡಬೇಕಿತ್ತು ಅಡುಗೆ. ಆದರೆ ಜಾಗ ಅಲ್ಲಲ್ಲ, ಏನು ಇಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪೇಪರ್ ಇಡೋಣ ಅಂತ ಅಂದು ಪೇಪರ್ ಇಟ್ಬಿಟ್ಟು ಅದ್ರ ಮೇಲೆ ಇಡೋಣ. ಎಣ್ಣೆ ಏನಾದ್ರು ಚೆಲ್ಲಿದ್ರೆ ಪಂಚೆಗೇನೂ ಆಗಬಾರ್ದು ಅಂತ ಅಂದು ಪೇಪರ್ ಇಟ್ಟೆ. ಅಡುಗೆ ಇಟ್ಟು ಮತ್ತು ಏನಾದರೂ ಮರ್ತಿದ್ದೀನ ಏನು ಅಂತ ಮತ್ತು ಏನಾದರೂ ಸರ್ಕಿದ್ರೆ ಏನಾರು ಯಾರು ಟಚ್ ಆದರೆ ಬೀಳುತ್ತಾ ಇಲ್ವೋ ಅಂತ ಅಂದು ಎಲ್ಲನೂ ನೋಡಿ ಮರ್ತ್ಬಿಡ್ತೀನಿ ಏನಾದರೂ ಇಡೋದು. ಹಾಗಾಗಿ ಇದು ಇಟ್ಟಿದ್ದೀನ ಅದು ಇಟ್ಟಿದ್ದೀನ ಅಂತ ಎಲ್ಲನೂ ನೆನೆಸ್ಕೊಂಡು ಮಾಡ್ತಾಯಿದ್ದೆ. ಅದಾದಮೇಲೆ ಎಲ್ಲ ಇಟ್ಟಾದಮೇಲೆ ಎಲ್ಲದಕ್ಕೂ ಒಂದೊಂದು ಗುಲಾಬಿ ಇಡೋಣ, ಚೆನ್ನಾಗಿ ಕಾಣುತ್ತೆ. ಹೂವು ಇಡಬೇಕಲ್ಲ, ಹೂವು ಇದ್ದರೆ ಸಖತ್ತಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಒಂದೊಂದೇ ಗುಲಾಬಿ ಇಟ್ಟೆ. ಜಾಸ್ತಿ ಇಡೋದು ಬೇಡ ಅದು ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಟಿಗೂ ಒಂದೊಂದೇ ಹೂವು ಇಟ್ಟು ಮತ್ತು ಆ ಕಡೆ ಈ ಕಡೆ ಪೈನಾಪಲ್ ಇಟ್ಟಿದ್ದಲ್ಲ, ಹಾಗಾಗಿ ಆ ಪೈನಾಪಲ್ಗೆ ಹೂವು ಮುಡಿಸಿ ಮತ್ತು ಖಾಲಿ ಕಾಣಬಾರ್ದಲ್ವ, ಹಾಗಾಗಿ ಪೈನಾಪಲ್ಗೂ ಹೂವು ಮುಡಿಸಿ ದೀಪಗಳ ಮೇಲೆ ಹೂವು ಇಟ್ಟರೆ ಅದು ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಖಾಲಿ ಬಿಡಬಾರ್ದಲ್ಲ. ಕಟ್ಟಿದ್ದೀನಿ ಹೂವನ್ನ, ಆದರೂ ಬಿಡಿ ಹೂವನ್ನ ಹಿಂಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ ಥರದ್ದು ಇದ್ವು. ಆದರೂ ಗುಲಾಬಿ ಚೆನ್ನಾಗಿ ಕಾಣುತ್ತೆ, ಹೈಲೈಟಾಗಿ ಎದ್ದು ಕಾಣುತ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನ ಇಡ್ತಾ ಇದ್ದೆ. ಎಲ್ಲನೂ ಇಟ್ಟು ನನಗೆ ಜಾಸ್ತಿ ಮರ್ತೋಗ್ಬಿಟ್ಟೆ, ಇಟ್ಟಿದ್ದೀನೋ ಇಲ್ವೋ, ಅದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಇಟ್ಟಿದ್ದೀನೋ, ಗಾಬರಿಯಲ್ಲಿ ಟೈಮ್ ಆಗುತ್ತೆ ಹಂಗೆ ಒಂಥರ ಮಾಡ್ತಿರ್ತೀನಲ್ಲ. ಹಂಗಾಗಿ ಎಲ್ಲನೂ ಅಂತ ಅನ್ನೋಕ್ಕೆ ನೋಡಿಕೊಂಡು ಇಟ್ಟಿದ್ದೀನಿ, ಇಲ್ಲಿಗೆ ಇಟ್ಟಿದ್ದೀನಿ, ಅಲ್ಲಿಗೆ ಇಟ್ಟಿದ್ದೀನಿ ಅಂತ ಒಂದೊಂದೇ ನೆನೆಸ್ಕೊಂಡು ಇಡ್ತಾ ಇದ್ದೆ. ಎಲ್ಲದಕ್ಕೂ ಇಟ್ಟು ಎತ್ತಿಕ್ಕಿದೆ. ನೋಡಿ, ರಾತ್ರಿ ರೆಡಿ ಮಾಡಿದ್ದೀವಿ ದೇವರ, ಆದರೂ ಎಷ್ಟು ಲೇಟಾಗುತ್ತೆ. ಇವನ್ನೆಲ್ಲ ಇಟ್ಟು ಇವಕ್ಕೆಲ್ಲ ಹೂವು ಇಟ್ಟು ಮತ್ತು ಅದನ್ನೂ ಮಾಡ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬೇಗ ಮಾಡೋಕ್ಕಾಗಲ್ಲ, ಅದೇ ಟೈಮಿಗೆ ಮಾಡಬೇಕು ಅನ್ನೋದಿರ್ತಲ್ಲ. ಹಾಗಾಗಿ ರಾತ್ರಿಯೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ದೇವ್ರನ್ನ ಹೀಗೆ ಏನೇನು ಸಣ್ಣ ಪುಟ್ಟ ಇರುತ್ತೋ ಅದನ್ನ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೋದು. ಹಂಗಾಗಿ ಫಸ್ಟೇ ರಾತ್ರಿಯೇ ದೇವ್ರನ್ನ ಕುಣಿಸಿ ಎಲ್ಲನೂ ಅದಕ್ಕೆಲ್ಲ ಹೂವು ಮುಡಿಸಿ ಅದಕ್ಕೆಲ್ಲ ಅಲಂಕಾರ ಮಾಡಿಟ್ಬಿಟ್ರೆ ಈಗ ಏನಿರುತ್ತೆ ತಟ್ಟೆಗೆಲ್ಲ ತುಂಬಿ ಅಲ್ಲಿಟ್ಟರೆ
ಅದು ಮುಗಿಯುತ್ತೆ. ಇನ್ನು ದೇವರದ್ದು ಅಲಂಕಾರ ಮಾಡ್ತಾ ಹೋಗ್ತೀವಿ ಅಂದರೆ ಆಗಲ್ಲ, ಇನ್ನೇನು ಸಂಜೆನೇ ಆಗೋಗುತ್ತೆ, ಬೆಳಗಿಂದ ಮಾಡಬೇಕಾಗುತ್ತೆ. ಆಮೇಲೆ ಅಡುಗೆ ಕೆಲಸ ಎಲ್ಲ ಇರುತ್ತೆ. ಹಬ್ಬ ಅಂದರೆ ಒಬ್ಬಿಟ್ಟು ಊಟ ಇರುತ್ತಾ, ಹಾಗಾಗಿ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತಂದು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ನಮಗೂ ಆ ಥರ ಶಾಂತವಾಗಿರುತ್ತೆ. ಆ ಟೈಮಲ್ಲಿ ಚೆನ್ನಾಗಿರುತ್ತೆ, ಮನಸ್ಫೂರ್ತಿಯಾಗಿ ಮಾಡ್ಬೋದು. ಹಾಗಾಗಿ ಬೆಳಗ್ಗೆನೇ ಮಾಡಬೇಕು, ಚೆನ್ನಾಗಿರುತ್ತೆ ವಾತಾವರಣ ಶಾಂತವಾಗಿ. ಆಮೇಲೆ ನಮ್ಗೆ ಹಿಂಗೆ ಅನಿಸುತ್ತೋ ಹಂಗೆ ತೃಪ್ತಿಯಾಗಿ ನೆಮ್ಮದಿಯಾಗಿ ಮಾಡಬೇಕು. ಆಮೇಲೆ ನಮ್ಮ ಗುಂಡು ಎದ್ದಿರಲ್ಲ, ಅವಳದೊಂದು ಟೆನ್ಷನ್ ಇರಲ್ಲ, ಅದು ಹೇಳ್ತಾಳೆ ಇದು ಹೇಳ್ತಾಳೆ ಅಂತ. ಹಾಗಾಗಿ ಈಗ ನೆಮ್ಮದಿಯಾಗಿ ಮಾಡ್ಕೊಬೋದು. ಆಮೇಲೆ ಕಮಲ ಹೂವು ಮುಡಿಸಿರ್ಲಿಲ್ಲ, ಅದು ತಗೊಂಬಂದು ಮೇಕೆ ಒಂದು, ಆಮೇಲೆ ಆ ಕಡೆ ಈ ಕಡೆ ಒಂದು ಮುಡಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿತ್ತು ಮಾತ್ರ ಕಮಲ ಹೂವು. ಇಲ್ಲೇ ನಮ್ಮ ಊರ ಹತ್ರನೇ ಕೆರೆ ಐತೆ, ಅಲ್ಲಿ ನಮ್ಮಪ್ಪ ತಂದಿತ್ತು. ಹಂಗಾಗಿ ದುಡ್ಡು ಕೊಟ್ಟು ತಗೊಳೋದೇನಿರಲಿಲ್ಲ. ಇದು ಚೆನ್ನಾಗಿತ್ತು ಮಾತ್ರ ಮುಡ್ಸಿದ್ರೆ. ಇದೇ ಅಲ್ವಾ ಬೇಕಾಗಿರೋದು, ಮೇಯ್ನ್ ಬೇಕಾಗಿರೋದೇ ಕಮಲ ಹೂವು. ಹಾಗಾಗಿ ಅದನ್ನ ಇಟ್ಟಾದಮೇಲೆ ಸಜ್ಜಿಗೆ ಮಾಡ್ತಿದ್ದೆ. ಅದನ್ನ ಇಟ್ಟು ಸಜ್ಜಿಗೆ ಎಲ್ಲ ಇಟ್ಟಾದಮೇಲೆ ಇಲ್ಲೆಲ್ಲ ಪೂರ್ತಿ ರೆಡಿ ಆಯಿತು ಅಂದಾದ್ಮೇಲೆ ಫಸ್ಟು ದೇವ್ರ ಮನೇಲಿ ಪೂಜೆ ಮಾಡಿಬಿಡೋಣ, ಇಲ್ಲಿ ದೀಪ ಹಚ್ಚೋಣ, ಅದಾದಮೇಲೆ ಅಲ್ಲಿ ಹಚ್ಚೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ದೀಪ ಹಚ್ಚಿ ಗಂಧ ಕಡ್ಡಿ ಎಲ್ಲ ಬೆಳಗಿ ನಾವು ಅರಿಶಿನ ಕುಂಕುಮ ಎಲ್ಲನೂ ನಾನು ಇಟ್ಕೊಂಡು ಪೂಜೆ ಮಾಡಿ ಮುಗಿಸ್ದೆ. ಇಲ್ಲ ಆದಮೇಲೆ ಅಲ್ಲಿ ಮಾಡ್ಕೋಬೋದು ಅಂತ, ಮೊದಲು ದೇವ್ರ ಮನೇಲಿ ಮಾಡಿದ್ರೆ ಅಲ್ಲಿ ಮಾಡ್ಬೋದಲ್ಲ ಅಂತಂದು ಮಾಡ್ತಾ ಹೋಗ್ತಾಯಿದ್ದೆ. ಇಲ್ಲಿದು ಅಷ್ಟೇ, ಎಲ್ಲ ಫೋಟೋಗಳು ಎಲ್ಲ ತೆಗೆದು ಅದಕ್ಕೂ ಕುಂಕುಮ, ಅರಿಶಿನ ಕುಂಕುಮ, ವಿಭೂತಿ ಕಟ್ಟಿ ಎಲ್ಲನೂ ಇಟ್ಟು ಹೂವು ಎಲ್ಲ ಮುಡಿಸಿ ಎಲ್ಲನೂ ಇಲ್ಲಿದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೈಟೇ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ. ಹಾಗಾಗಿ ಈಗೇನೂ ಇಲ್ಲ, ಈಗೇನಿದ್ರು ದೀಪ ಹಚ್ಚೋದಷ್ಟೇ. ನೀವು ಒಂದು ವೀಡಿಯೋದಲ್ಲಿ ನೋಡಿರ್ತೀರ ಅಂದ್ಕೊಳ್ತೀನಿ, ಅದರಲ್ಲಿ ನೋಡಿದಿದ್ರೆ ಗೊತ್ತಾಗುತ್ತೆ. ನಾನು ನೈಟೇ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಎತ್ತಿಕ್ಕಿದ್ದೆ. ಹಾಗಾಗಿ ಈಗ ದೀಪ ಮತ್ತು ಗಂಧಕಡ್ಡಿ ಬೆಳಗಿದ್ರೆ ಮುಗೀತು ಅಷ್ಟೇ. ನೀವು ನಿಮ್ಮ ಮನೇಲಿ ಹೀಗೆ ಮಾಡಿರ್ತೀರಲ್ಲ, ರಾತ್ರಿನೇ ರೆಡಿ ಮಾಡಿಕೊಂಡು ಅದಾದಮೇಲೆ ಬೆಳಗ್ಗೆ ಎದ್ದು ಮಾಡ್ತೀರಾ. ಒಬ್ರೊಬ್ರು ಮಾಡ್ತಾರೆ, ಆದರೆ ಇನ್ನೊಬ್ಬರು ಬೆಳಗ್ಗೆನೇ ಎದ್ದು ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ತಾರೆ ಅನಿಸುತ್ತೆ. ನಾವಂತೂ ಹೀಗೆ ಮಾಡೋದು ಸಲನೂ. ಈ ಥರ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ರಾತ್ರಿನೇ ಎಲ್ಲನೂ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ದೀಪ ಹಚ್ಚಿ ಆ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಎದ್ಬಿಟ್ಟು ದೀಪ ಹಚ್ಚಿದ್ರೆ ಮತ್ತು ರಾತ್ರಿ ಹೊತ್ತು ಮಲ್ಕೊಳ್ಳೋದು ಲೇಟಾಗಿರುತ್ತಾ, ಎಲ್ಲ ರೆಡಿ ಮಾಡಿಟ್ಟು ಬೆಳಗ್ಗೆ ಎದ್ದು ದೀಪ ಹಚ್ಚಿದ್ರೆ ಮುಗಿಯುತ್ತಾ, ಬೇಗ ಎಲ್ಲನೂ ಕೆಲಸ ಆಗುತ್ತೆ. ಹಾಗಾಗಿ ಅದೇ ಟೈಮಿಗೆ ಆಗಬೇಕಲ್ಲ, ಹಾಗಾಗಿ ಮುಗ್ದೋಗುತ್ತೇವೆ ಅಷ್ಟರಲ್ಲಿ ಅಂತ ಅಂದು ಮಾಡ್ಕೊತೀವಿ ಈ ಥರ. ಅಲ್ಲಿಗೊಂದು ಕಾಯಿ, ಇಲ್ಲಿಗೊಂದು ಕಾಯಿ. ಹುಷಾರು ಕೂತ್ಕೊಂಡು
ನಾನು ಎಲ್ಲನೂ ಪೂಜೆ ಮಾಡಿ ದೀಪ ಹಚ್ಚಿ ಗಂಧ ಕಡ್ಡಿ ಎಲ್ಲ ಬೆಳಗಿ ದೇವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಕಾಳು ಹಾಕಿ ಆಮೇಲೆ ಗಂಧ ಕಡ್ಡಿ ಬೆಳಗಿ ಅದಕ್ಕೆ ನೈವೇದ್ಯ ಮಾಡಿ ಎಲ್ಲ ಮುಗ್ದಾದ್ಮೇಲೆ ನಾಗೂ ಪೂಜೆ ಮಾಡಾದ್ಮೇಲೆ ಕಂಕಣ ಕಟ್ಕೊಳ್ಬೇಕಿತ್ತಲ್ಲ, ಹಾಗಾಗಿ ನನಗೆ ಅವಳು ಕುಂಕುಮ ಎಲ್ಲ ಇಟ್ಟು ಕಂಕಣ ಕಟ್ಟಿದ್ದು, ನಾನು ಅವಳಿಗೆ ಕಟ್ಟಿದೆ. ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ಆರತಿ ಬೆಳಗ್ಬೇಕು. ಆರತಿ ಎಲ್ಲ ಬೆಳಗ್ಗೆ ನಮ್ಮನೆ ಲಕ್ಷ್ಮಿಗೆ ದೃಷ್ಟಿ ತೆಗೆದೆ ನಾನು. ದೇವ್ರ ಪೂಜೆ ಮಾಡುವಾಗ ದೇವರ ಸಾಂಗ್ ಕೇಳ್ಕೊಂಡು ಆಡ್ತಾಯಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಹಾಗಾಗಿ ಸಾಂಗ್ ಹಾಕ್ಕೊಂಡು ದೇವ್ರದ ಮಾಡ್ತಾ ಹೋಗ್ತಿದ್ದೆ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಕೈ ಮುಗಿದು ದೇವ್ರನ್ನ ಬೇಡ್ಕೊಂಡು ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಮನೆ ದೇವ್ರ ಮನೆಯ ಹೇಗೆ ರೆಡಿ ಮಾಡಿದ್ದೆ, ಹೇಗೆ ಮಾಡಿದ್ದೆ ಅಂತ ಅಂದು ಅದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಮ್ಮನೆ ಪುಟ್ಟ ಲಕ್ಷ್ಮಿ ಹೀಗೆ ಕಾಣ್ತಾ ಇತ್ತು. ನಾವು ಏನೇನು ಇಟ್ಟಿದ್ದೀವಿ, ಹೇಗೆ ರೆಡಿ ಮಾಡಿದ್ದೀನಿ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಮತ್ತು ಏನೇನು ಇಟ್ಟಿದ್ದೀನಿ ಅಂತ ಎಲ್ಲ ತೋರಿಸಿದ್ದೀನಿ ನೋಡಿ. ನಾನು ಒಂದು ಪುಟ್ಟದಾಗೆ ವಿಡಿಯೋ ಮಾಡ್ಕೊಂಡೆ. ಮತ್ತು ಬಂದವರಿಗೆಲ್ಲ ಕೊಡೋಕ್ಕೆ ಬ್ಲೌಸ್ ಪೀಸು ಎಲ್ಲ ಇಟ್ಟಿದ್ದೀವಿ. ಅವ್ರು ಬಂದಾಗ ಕುಂಕುಮ ಕೊಡೋಕ್ಕೆ ಎಲ್ಲನೂ. ಮತ್ತು ಏನೇನು ಇಟ್ಟಿದ್ದೀನಿ ಅಂತ ತಿರ್ಗಾ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲದು. ನೀವು ಇವೆಲ್ಲ ಮಾಡಿರ್ತೀರಾ ಅಲ್ಲ. ನಮ್ಮನೆ ಪುಟ್ಟ ಲಕ್ಷ್ಮಿ ಹೇಗಿದ್ದಾಳೆ ನೋಡಿ. ಇದು ನಮ್ಮನೆ ಇನ್ನೊಂದು ಪುಟ್ಟು ಲಕ್ಷ್ಮಿ ಹಿಂಗೆ ಓಡಾಡ್ತೈತೆ ನೋಡಿ. ಬುಟ್ಟಿ ಇಟ್ಕೊಂಡು ಫೋಟೋ ತೆಗಿತೀನಿ ಏನಿಲ್ಲೋ ಬಂಗಾರಿ ಅಂದರೆ ಈಗ ಆಡ್ತೈತೆ. ಎಲ್ಲೋ ಒಂದೇ ಒಂದು ಫೋಟೋ ಬಂದಿದೆ ಚೆನ್ನಾಗಿ, ಅಷ್ಟೇ ತೆಗೆಸ್ಕೊಳಲ್ಲ. ಈಗೆಲ್ಲ ವೀಡಿಯೋ ಫೋಟೋ ಎಲ್ಲ ಹಾಕಲ್ಲ. ರೆಡಿಯಾಗಿ ಇಕ್ಕಿದ್ದಾರೆ. ನಾವು ನೆಕ್ಸ್ಟು ಎಲ್ಲಿಗೆ ಹೊಟ್ಟಿರಿ? ನಮ್ಮ ಅತ್ತೆ ಮನೆ. ನಾವು ಉಲ್ಕಲ್ಲಿಗೆ ಹೋಗ್ತಾ ಇದ್ವಿ. ಉಲ್ಕಲಮ್ಮ
ಕರಿಯಮ್ಮ ಗುಡಿಗೆ ಹೋಗ್ತಾ ಇದ್ದೀವಿ. ನಾನು ಗುಂಡು ಪಪ್ಪ ಮತ್ತು ನಮ್ಮ ಜೊತೆ ಇದ್ದಾರೆ ಗುರು ಹಾಯ್ ಮಾಡಿ. ದೇವಸ್ಥಾನಕ್ಕೆ ಹೋಗಿಟ್ಟಿದ್ವಿ ಹಣ್ಕಾಯಿ ಮಾಡ್ಸೋಕ್ಕೆ. ಗುಂಡು ನಿದ್ದೆ ಟೈಮು ಅದಂಗೆ ನೀರು ಕುಡಿತಾಯಿದ್ರು. ಫೋನ್ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಹಾಯ್ ಮಾಡೋಕೆ ಹೋಗ್ತಿದ್ದಾರೆ. ನಗು ಬರ್ತಿತ್ತು ಅವರಿಗೆ. ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ ಅದ್ರಲ್ಲಿ ನೋಡ್ಕೊಂತ ಅವರು. ನಮ್ಮ ಗುಂಡುದು ಔಟ್ಫಿಟ್ ನೋಡಿ ತೋರ್ಸಮ್ಮ. ಹಾಯ್ ಮಾಡಿ. ಚೆನ್ನಾಗಿದ್ದೀನಿ ಆಮೇಲೆ ಸೂಪರ್ ಅಂತ ಸೂಪರ್ ಅಂತ ಕಾಲ್ ಬೆಳೆಸ್ಬೇಕು ಮಾಡಿ. ಚೆನ್ನಾಗಿದೆಯಲ್ಲ ಸೂಪರಾ? ಅವ್ರಿಗೆ ಡ್ರೆಸ್ ಇಷ್ಟ ಆಗೈತೆ. ಹಾಯ್ ಮಾಡಿ ಅಂದರೆ ಮಾಡಿ ಕಾಲು ತೋರಿಸ್ತಿದ್ದಾರೆ ಅವರು. ಹಾಯ್ ಮಾಡಿ ಕಾಲಲ್ಲಿ ಹಣ್ಣುಕಾಯಿ ಬೇರೆ ತಂದಾನೆ ಗುರು ಹೊರೈತಾನೆ. ನಿದ್ದೆ ಬರ್ತಿದ್ದೆ ಬಂಗಾರ. ಏನಿಲ್ಲ ಅನ್ಸುತ್ತೆ ಸರ್. ಬಂದ್ವಿ. ಹೇಳ್ತಾ ಇದ್ದಾರೆ ಯಾವಾಗ ಬಂದಿದೆ ಅಂತ ಗುರುನ. ಅಲ್ಲಿ ಮಾತಾಡ್ಕೊಂಡು ಬಂದು ನಾವು ದೇವಸ್ಥಾನ ಹತ್ರ. ಅಲ್ಲಿ ದೇವಸ್ಥಾನಕ್ಕೆ ಪ್ರಿಯ ಬಂದಿದ್ಲು. ಅವರು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟು ಬಂದ ಅಷ್ಟೊತ್ತಿಗೆ ನಮ್ಮನೆ ಪುಟ್ಟಲಕ್ಷ್ಮಿ ಮಗಂಡೈತಿ. ಬಂಗಾರು ನಾವು ಸಲ ಕತೆ ಓದಿಸ್ತೀವಿ. ಅವ್ರ ಮಹಾಲಕ್ಷ್ಮಿ ಹಬ್ಬದ ದಿವಸ ಅವ್ರು ಬಂದಿದ್ದರು. ಹಾಗಾಗಿ ಎಲ್ಲರೂ ಪೂಜೆ ಮಾಡ್ತಿದ್ದು. ಗುಂಡುನೂ ಪೂಜೆ ಮಾಡ್ತಾಯಿದ್ರು. ಅವರು ನಾನೇ ಮಾಡ್ತೀನಿ, ನಾನೇ ಇಟ್ಕೊತೀನಿ, ನಾನೇ ಬೆಳಗ್ತೀನಿ ಅಂತ ಇದ್ದರು. ಅದೆಲ್ಲ ಆದಮೇಲೆ ಅವ್ರಿಗೆ ತುಂಬ ಖುಷಿ. ಎಲ್ಲರೂ ಬಂದಿದ್ರಲ್ಲ, ಹಾಗಾಗಿ ಅವರೆಲ್ಲ ನೋಡಿ ಖುಷಿ ಆಗ್ತಾಯಿತ್ತು. ಅದಕ್ಕೆ ಹೋಗಿ ದೇವ್ರ ಮನೆಗೆ ಹೋಗೋರು, ಮತ್ತು ಅಲ್ಲಿ ಏನೇನು ಇಟ್ಟಿದ್ದೆವೋ ಅದೆಲ್ಲ ಎಳೆಯೋರು. ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಟ ಬಿದ್ದು ಅದನ್ನೇ ಮಾಡ್ತಿದ್ರು. ನಮಸ್ಕಾರ ಮಾಡೋದು, ಆಟ ಬೀಳೋದು, ಎಲ್ಲದಕ್ಕೂ ಮುಟ್ಟೋದು, ನಮಸ್ಕಾರ ಮಾಡ್ಕೊಳೋದು, ಆಟ ಬೀಳೋದು, ಅದೇ ಮಾಡ್ತಿದ್ರು ಅವರು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಮತ್ತು ನೀವೆಲ್ಲರೂ ಫುಲ್ಲು ವಿಡಿಯೋ ನೋಡಿರ್ತೀರಾ ಅಂದ್ಕೊಂಡಿರ್ತೀನಿ. ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಬಾಯ್ ಬಾಯ್.